ಓಂ ಶಾಂತಿ. ಡೇಟ್ ಆಗಿದೆ 30/1/1985. ಅವ್ಯಕ್ತ ಮುರಳಿ, ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಮಾಯಾ ಜೀತ್ और ಪ್ರಕೃತಿ ಜೀತ್ ಹಿ ಸ್ವರಾಜ್ಯ ಅಧಿಕಾರಿ. ಮಾಯಾ ಜೀತ್ ಮತ್ತು ಪ್ರಕೃತಿ ಜೀತ್ ಆಗೋದಕ್ಕಂತ ಏನು ಹೇಳ್ತಾರೆ? ಸ್ವರಾಜ್ಯದ ಅಧಿಕಾರಿ. माया और प्रकृति जीत बनाने वाले अपने स्नेही सिकिलधे बच्चों प्रति बोले। आज चारों ओर के राज्य अधिकारी बच्चों की राज्य दरबार देख रहे हैं. इंदु ನಾಲ್ಕು ಕಡೆಯ ರಾಜ್ಯ ಅಧಿಕಾರಿ ಮಕ್ಕಳನ್ನು ರಾಜ್ಯ ದರ್ಬಾರ ನೋಡ್ತಿದ್ರು ಬಾಬಾ. ಚಾರೋ ಓರ್ ಸಿಕಿಲಧೆ ಸ್ನೇಹಿ ಬೇಹದ್ ಕೆ ಸೇವಾಧಾರಿ ಅನನ್ಯ ಬಚ್ಚೆ ಹೇ. ನಾಲ್ಕು ಕಡೆಗೆ ಅಗಲಿದಂಥ ಸ್ನೇಹಿ ಬೇಹದ್ದಿನ ಸೇವಾಧಾರಿ ಅನನ್ಯ ಮಕ್ಕಳಿದ್ದಾರೆ. ऐसे बच्चे अभी भी स्वराज्य अधिकारी राज्य दरबार में उपस्थित है. ಇಂತಹ ಮಕ್ಕಳು ಈಗ ಸ್ವರಾಜ್ಯ ಅಧಿಕಾರಿ ರಾಜ್ಯ ದರ್ಬಾರದಲ್ಲಿ ಉಪಸ್ಥಿತ ಆಗಿದ್ದಾರೆ. बाप दादा ऐसे योग्य बच्चों को सदा के योगी बच्चों को अति निर्माण ऊंचे स्वमान ऐसे बच्चों को देख हर्षित होते हैं. बाप दादा ಇಂಥ ಯೋಗ್ಯ ಮಕ್ಕಳನ್ನು, ಸದಾ ಯೋಗಿ ಇರ್ತಕ್ಕಂಥ ಮಕ್ಕಳನ್ನು, ನಿರ್ಮಾನ್ ಮತ್ತು ಶ್ರೇಷ್ಠ ಸ್ವಮಾನ ಇಂಥ ಮಕ್ಕಳನ್ನು ಬಾಬಾ ನೋಡಿ ಹರ್ಷಿತ ಆಗ್ತಿದ್ರು. ಅಂದರೆ ಬಾಬಾ ಏನು ಹೇಳ್ತಾರೆ? ದಿನಾಲೂ ರಾತ್ರಿ ದರ್ಬಾರ ನಡೆಸಬೇಕು. ಯಾರ ದರ್ಬಾರ? ನಮ್ಮ ದರ್ಬಾರ. ಸ್ವರಾಜ್ಯ ಅಧಿಕಾರ ಅಂದರೆ ನನ್ನ ಮೇಲೆ ನನ್ನ ಆತ್ಮ ಏನು ಮಾಡಬೇಕು? ರಾಜ ಕರ್ಮೇಂದ್ರಿಯಗಳ ಜ್ಞಾನೇಂದ್ರಿಯಗಳ ಮೇಲೆ ದರ್ಬಾರ್ ಮಾಡಬೇಕು. ಇಂಥ ದರ್ಬಾರ್ ಮಾಡ್ತಕ್ಕಂಥ ಮಕ್ಕಳನ್ನು ನೋಡಿ ಬಾಬಾಗೆ ಖುಷಿ ಆಗ್ತಾ ಇತ್ತು. ಸ್ವರಾಜ್ಯ ದರ್ಬಾರ್ ಸಾರೆ ಕಲ್ಪ್ ಮೇ अलौकिक सर्व दरबार से न्यारी और अति प्यारी है. ಬಾಬಾ ಹೇಳ್ತಾರೆ, ಇಡೀ ಕಲ್ಪದಲ್ಲಿ ಸ್ವರಾಜ್ಯ ದರ್ಬಾರ ಅನ್ನೋದೇನದಲ್ಲ ಸರ್ವಶ್ರೇಷ್ಠ ಆಗಿದೆ. ಈ ಹೊರಗಡೆನೂ ಬೇರೆ ಬೇರೆ ದರ್ಬಾರ್ಗಳಿದ್ದಾವು. ಆ ಎಲ್ಲ ದರ್ಬಾರ್ಗಳಿಗಿಂತ ಈ ಅಲೌಕಿಕ ದರ್ಬಾರ್ ಏನಾಗಿದೆ? ಭಿನ್ನ ಆಗಿದೆ ಮತ್ತು ಪ್ಯಾರ ಆಗಿದೆ. ಹರೇಕ್ ಸ್ವರಾಜ್ಯ ಅಧಿಕಾರಿ ವಿಶ್ವಕ್ಕೆ ರಾಜ್ಯಕ್ಕೆ ಫೌಂಡೇಶನ್ ನಯೇ ವಿಶ್ವಕ್ಕೆ ನಿರ್ಮಾತಾ ಹೈ. ಪ್ರತಿಯೊಬ್ಬ ಸ್ವರಾಜ್ಯ ಅಧಿಕಾರಿ ವಿಶ್ವದ ರಾಜ್ಯದ ಫೌಂಡೇಶನ್ ತಳಪಾಯ ಆಗಿದ್ದಾರೆ ಮತ್ತು ವಿಶ್ವದ ನಿರ್ಮಾತ ಆಗಿದ್ದಾರೆ. हरेक स्वराज्य अधिकारी चमकते हुए दिव्य तिलकधारी सर्व विशेषताओं के चमकते हुए अमूल्य मणियों से सजे हुए ताजधारी है. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ಸ್ವರಾಜ್ಯ ಅಧಿಕಾರಿ ಚಮಕ್ತೆ ಹುಯೆ ಹೊಳಿತಾ ದಿವ್ಯ ತಿಲಕಧಾರಿ ಎಲ್ಲ ವಿಶೇಷತೆಗಳಿಂದ ಹೊಳಿತಕ್ಕಂಥ ಅಮೂಲ್ಯ ಮಣಿಗಳು ಶೃಂಗಾರ ಆಗಿದ್ರು, ಕಿರೀಟಧಾರಿ ಆಗಿದ್ರು ಅಂತ ಹೇಳ್ತಾರೆ ಬಾಬಾ. ಸರ್ವ ದಿವ್ಯ ಗುಣೋಂಕಿ ಮಾಲಾ ಧಾರಣ ಕಿಯೇ ಹುಯೆ. ಅಂತ ಮಕ್ಕಳು ಏನಾಗಿದ್ರು? ಎಲ್ಲ ಗುಣಗಳ ಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ರು. ಸಂಪೂರ್ಣ ಪವಿತ್ರತಾ ಕಾ ಲೈಟ್ ಕಾ ತಾಜ್ ಧಾರಣ ಕಿಯಾ ಹುವಾ. ಸಂಪೂರ್ಣವಾದ ಪವಿತ್ರತೆಯ ಪ್ರಕಾಶ ಅಂಥ ಒಂದು ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ರು. ಶ್ರೇಷ್ಠ ಸ್ಥಿತಿಗೆ ಸ್ವಸಿಂಹಾಸನ ಪರ ಉಪಸ್ಥಿತ ಹೈ. ಬಾಬಾ ಹೇಳ್ತಾರೆ, ಏನೇನು ಧಾರಣ ಮಾಡಿಕೊಂಡಿದ್ರು? ಅಂಥ ದರ್ಬಾರವನ್ನು ನಡೆಸ್ತಕ್ಕಂಥ ಮಕ್ಕಳು ಅಮೂಲ್ಯ ಮಣಿಗಳಿಂದ ದಿವ್ಯ ಗುಣಗಳಿಂದ ಮಾಲೆಯನ್ನು ಧಾರಣೆ ಮಾಡಿಕೊಂಡಿದ್ರು. ಸಂಪೂರ್ಣ ಪವಿತ್ರತೆಯ ಪ್ರಕಾಶದ ಕಿರೀಟವನ್ನು ಶ್ರೇಷ್ಠ ಸ್ಥಿತಿಯ ಸ್ವಸಿಂಹಾಸನದ ಮೇಲೆ ಏನಿದ್ರು? ಉಪಸ್ಥಿತ ಇದ್ದರು. ಸಿಂಹಾಸನ ಹೆಂಗಿತ್ತು? ಸ್ವಸ್ಥಿತಿಯ ಸಿಂಹಾಸನ. ಕಿರೀಟ ಹೆಂಗಿತ್ತು? ಪವಿತ್ರತೆಯ ಪ್ರಕಾಶದ ಕಿರೀಟ ಆಗಿತ್ತು. ಮಾಲೆ ಹೆಂಗಿತ್ತು? ಗುಣಗಳ ಮಾಲೆ ಆಗಿತ್ತು. ಈ ರೀತಿ ಧಾರಣೆ ಮಾಡಿಕೊಂಡು ನನ್ನ ಮಕ್ಕಳು ಕೂತಿದ್ದಾರೆ. ಅದನ್ನು ನೋಡಿ ಬಾಬಾ ಖುಷಿ ಆಗ್ತಿತ್ತು. ಐಸೆ ರಾಜ್ಯ ದರ್ಬಾರ್ ಬಾಪ್ ದಾದಾಕ್ಕೆ ಸಾಮ್ನೆ ಉಪಸ್ಥಿತ ಹೇ. ಇಂಥ ಒಂದು ದರ್ಬಾರ ಬಾಪ್ ದಾದಾರವರ ಎದುರುಗಡೆ ಉಪಸ್ಥಿತ ಇತ್ತು. ಹರೇಕ್ ಸ್ವರಾಜ್ಯ ಅಧಿಕಾರಕ್ಕೆ ಆಗಿ ಕಿತನೆ ದಾಸ್ ದಾಸಿಯಾ ಹೇ. ಪ್ರತಿಯೊಬ್ಬ
ಸ್ವರಾಜ್ಯ ಅಧಿಕಾರಿಗಳ ಎದುರುಗಡೆ ಎಷ್ಟೊಂದು ದಾಸಿಯರಿದ್ದರು. प्रकृति जीत और विकारों जीत, विकार भी पाँच है, प्रकृति के तत्व भी पाँच है. तो प्रकृति ही दासी बन गई है ना, दुश्मन सेवाधारी बन गए हैं. ಬಾಬಾ ಹೇಳ್ತಾರೆ 5 ತತ್ವಗಳು ದಾಸಿಯಾದು, ನಮ್ಮ ದುಶ್ಮನಿಗಳು ಕೂಡ ಏನಾದು ಸೇವಾಧಾರಿಗಳು. ದುಶ್ಮನ ಯಾರು? ನಮ್ಮ ದುಶ್ಮನ ಯಾರು? 5 ವಿಕಾರಗಳು ನಮ್ಮ ದುಶ್ಮನಿಗಳು. ಅವರು ಕೂಡ ದಾಸ ಆದರು, ಪ್ರಕೃತಿನೂ ದಾಸಿ ಆಯಿತು, 5 ತತ್ವಗಳು ದಾಸಿ ಆಯಿತು. तो प्रकृति ही दासी बन गई है ना, दुश्मन सेवाधारी बन गए हैं ना. ऐसे रूहानी फखर में रहने वाले विकारों को भी परिवर्तित कर काम विकार को शुभ कामना श्रेष्ठ कामना के स्वरूप में बदल सेवा में लगाने वाले, ऐसे दुश्मन को सेवाधारी बनाने वाले प्रकृति की किसी भी तत्व की तरफ वशभूत नहीं होते हैं. ಬಾಬಾ ಹೇಳ್ತಾರೆ ಇಂಥ ಒಂದು ಏನೋ ಪ್ರಕೃತಿ ದಾಸಿ ಆಯಿತು, ವಿಕಾರಗಳು ನಮಗೇನಾದರೂ ಸೇವಾಧಾರಿ ಆಯಿತು. ಈ ರೀತಿಯಾದಂಥ ಆತ್ಮಿಕ ಫಕ್ರ್ ನಶೆ ನಿಮಗಿದೆಯಾ ಅಂತಾರೆ ಬಾಬಾ. ವಿಕಾರಗಳನ್ನು ಪರಿವರ್ತಿತ ಮಾಡಿ ಕಾಮ ವಿಕಾರವನ್ನು ಪರಿವರ್ತನೆ ಹೇಗೆ ಮಾಡೋದು? ಕಾಮ ಅಂದರೆ ಇಚ್ಛೆಗಳು. ಆ ಇಚ್ಛೆಗಳನ್ನು ಏನು ಮಾಡೋದು? ಚೇಂಜ್ ಮಾಡೋದು. ಈ ಕಡೆಯಿಂದ ಇಚ್ಛೆ ಇಲ್ಲದೆ ಇರೋಕ್ಕಾಗೋದಿಲ್ಲ, ಇಚ್ಛೆ ಬಿಟ್ಟು ಇರೋದಂತೂ ಸಾಧ್ಯ ಇಲ್ಲ. ಆ ಇಚ್ಛೆಗಳನ್ನು ಏನು ಮಾಡೋದದ? ಪರಿವರ್ತನೆ ಮಾಡೋದು. ಕಾಮನೆಗಳೇನಿದಾವೋ ಅವುಗಳನ್ನು ಶ್ರೇಷ್ಠ ಕಾಮನಾ ಸ್ವರೂಪದಲ್ಲಿ ಬದಲಾವಣೆ ಮಾಡಿಕೊಂಡು ಅವುಗಳನ್ನು ಸೇವೆಯಲ್ಲಿ ಹಾಕಿ ಇಂಥ ಒಂದು ದುಶ್ಮನಿಗಳನ್ನು ಸೇವಾಧಾರಿಯನ್ನಾಗಿ ಮಾಡಿಕೊಂಡ್ರೆ ಪ್ರಕೃತಿಯ ಯಾವುದೇ ತತ್ವನೂ ಕೂಡ ತನ್ನ ಕಡೆ ವಶೀಭೂತರನ್ನಾಗಿ ಮಾಡಿಕೊಳ್ಳೋದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಹರ್ ತತ್ವ ಕೋ ತಮೋಗುಣಿ ರೂಪ ಸೇ ಸತೋ ಪ್ರಧಾನ ಸ್ವರೂಪ ಬನಾ ಲೇತೆ ಹೇ. ನೀವು ಮಕ್ಕಳು ಏನು ಮಾಡ್ತೀರಾ? ಪ್ರತಿಯೊಂದು ತತ್ವ ಏನಾಗಿದ್ದಾವೆ? ಈಗ ತಮೋಗುಣಿಯಾಗಿದ್ದಾವೆ. ಆ ತಮೋಗುಣಿಯಿಂದ ಏನು ಮಾಡಬೇಕು? ಅವುಗಳನ್ನು ಸತೋ ಪ್ರಧಾನ ಮಾಡಬೇಕಾಗಿದ್ಯಾರೋ ನಾವೇ ಮಾಡ್ತೀವಿ. ಕಲಿಯುಗ ಮೇ ಯಹ ತತ್ವ ಧೋಕಾ ಅವ್ರ ದುಃಖ ದೇತೆ ಹೇ. ಕಲಿಯುಗದಲ್ಲಿ 5 ತತ್ವಗಳು ನಮಗೇನು ಮಾಡ್ತವೆ? ದುಃಖಾನೇ ಕೊಡ್ತವೆ. ನೋಡ್ತಾ ಇದ್ದೀವಲ್ಲ 3 ತಿಂಗಳು ಹೆಂಗಾಗ್ತಾ ಇದೆ ಪರಿಸ್ಥಿತಿ. ಅಗ್ನಿದೇವನ ವಿಪರೀತ. ಅಗ್ನಿದೇವಲ್ಲ ಅದು ಏನು ಮಾಡ್ತಾ ಇದ್ದಾವೆ? ತೊಂದರೆ ಕೊಡ್ತಿದ್ದಾವೆ ನಮಗೆ. ಯಾಕೆ ತೊಂದರೆ ಕೊಡ್ತಾವೆ? ತಮೋ ಪ್ರಧಾನ. ಅವುಗಳನ್ನು ಏನು ಮಾಡಬೇಕು? ಸತೋ ಪ್ರಧಾನ ಮಾಡಬೇಕು. ಸಂಗಮ್ ಯುಗ ಮೇ ಪರಿವರ್ತನ ಹೋತೆ ಹೇ, ರೂಪ ಬದಲ್ತೆ ಹೇ. ಪರಿವರ್ತನೆ ಯಾವಾಗ ಆಗ್ತದೆ? ತಮ್ಮ ರೂಪಗಳನ್ನು ಬದಲಾವಣೆ ಮಾಡ್ತವೆ. ಸತ್ಯುಗ ಮೇ ಯಹ 5 ತತ್ವ ದೇವತಾओं के सुख के साधन बन जाते हैं. ಇದೇ 5 ತತ್ವಗಳು ಸತ್ಯುಗದಲ್ಲಿ ದೇವತೆಗಳಿಗೆ ಏನು ಮಾಡ್ತವೆ? ಸುಖದ ಸಾಧನಗಳಾಗ್ತವೆ. ಯಹ ಸೂರ್ಯ ಆಪ್ಕಾ ಭೋಜನ ತಯಾರು ಕರೇಗ. ಈ ಸೂರ್ಯ ನಮಗೆ ಭೋಜನವನ್ನು ತಯಾರು ಮಾಡ್ತಾನೆ. ಸುಖಕ್ಕೆ ಸಾಧನ बनते हैं तो ಭಂಡಾರಿ ಬನ್ ಜಾಯೇಗಾ. ಈ ಸೂರ್ಯ ನಮಗೆ ನ್ಯಾಚುರಲ್ ಆಹಾರವನ್ನು ತಯಾರು ಮಾಡ್ತಾನೆ. ಅದಕ್ಕೆ ಇಡೀ ವಿಶ್ವನೇ ಏನಾಗಿರ್ತದೆ? ಅನ್ನ ಭಂಡಾರ ಆಗಿಬಿಟ್ಟಿರ್ತದೆ. ಎಲ್ಲಿ ಹೋದರೂ ನಮಗೆ ಎಲ್ಲ ಸಿಗ್ತಿರ್ತದೆ. ಅದಕ್ಕೆ ಯಾವುದನ್ನು ಕೂಡಿಟ್ಕೊಳ್ಳೋ ಅವಶ್ಯಕತೆ ಅಲ್ಲೇ ಇರೋದಿಲ್ಲ. ಕೂಡಿಟ್ಕೊಳ್ಳೋ ಉದ್ದೇಶ ಏನೀಗ? ಆ ಕಾಲದಲ್ಲಿ ಅದು ಸಿಗೋದಿಲ್ಲ, ಈ ಕಾಲದಲ್ಲಿ ಇದು ಸಿಗೋದಿಲ್ಲ ಅಂತ ಏನು ಮಾಡ್ಲಿಕ್ಕತ್ತೀವಿ? ಕೂಡಿಡೋದು. ಅದಕ್ಕೆ ಹೇಳ್ತಿರಬಲ್ಲ, ಅದ್ರ ಒಂದು ಟೆನ್ಷನಲ್ಲಿ ಇರೋದಿಲ್ಲ. ಬಾಬಾ ಹೇಳ್ತಾರೆ ಯಹ ವಾಯು ಆಪ್ಕಾ ನ್ಯಾಚುರಲ್ ಪಂಖಾ ಬನ್ ಜಾಯೇಗಿ. ವಾಯು ಏನಾಗ್ಬಿಡ್ತಾನೆ? ಸ್ವಾಭಾವಿಕ ಪಂಖ ಆಗಿಬಿಡ್ತಾನೆ. ಬಾಬಾ ಹೇಳ್ತಾರೆ ಆಪ್ಗೆ ಮನೋರಂಜನ್ ಕಾ ಸಾಧನ ಬನ್ ಜಾಯೇಗಿ. ಈ ವಾಯು ಮನೋರಂಜನ್ ಸಾಧನ ಹೆಂಗಾಗ್ತದೆ ಹೇಳ್ರಿ ನೋಡೋಣ. ಒಂದು ಕಡೆ ಹೇಳಿದರು, ಪ್ರತಿಯೊಂದು ಗಿಡದ ಎಲೆಗಳು ಅಳಿಗಾಡ್ಲಿಕ್ಕೆ ಶುರು ಆಗ್ತಾವಲ್ಲ,
ಆ ಎಲೆಗಳಿಂದ ಒಂದೊಂದು ನ್ಯಾಚುರಲ್ ಮ್ಯೂಸಿಕ್ ಬರುತ್ತಂತೆ. ಈಗ ನಾವೆಲ್ಲ ಏನು ಇನ್ಸ್ಟ್ರೂಮೆಂಟ್ ಬಾರಿಸ್ತೀವಲ್ಲ ಅದುವೆಲ್ಲ ಆರ್ಟಿಫಿಷಿಯಲ್ ಮ್ಯೂಸಿಕ್ ಅದು. ಬಟ್ ಸತ್ಯುಗದಲ್ಲಿ ಒಂದು ಹಕ್ಕಿ ಹಾಡಿದರೆ ಒಂದು ರಾಗ ಬರುತ್ತೆ, ಒಂದು ಗಿಡದ ಎಲೆಗಳು ಅಲುಗಾಡಿದರೆ ಒಂದು ಸಂಗೀತ ಬರ್ತದೆ, ಒಂದು ರಾಗ ಬರ್ತದೆ, ಒಂದು ಗಿಡದಿಂದ ರಾಗ, ಇನ್ನೊಂದು ಗಿಡದ ರಾಗ, ಒಂದು ನದಿ ಹರಿದ್ರೆ ನೀರಿನ ಶಬ್ದನೂ ಕೂಡ ಏನಿರ್ತದೆ, ಸಂಗೀತ ಇರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಇಡೀ ಏನು ಪ್ರಕೃತಿ ಮನೋರಂಜನೆ ಆಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಬಾಬಾ ಹೇಳತ್ತಾರೆ ಮುಂದೆ, ಮನೋರಂಜನ್ ಕಾ ಸಾಧನ ಬನ್ ಜಾಯೇಗಿ, ವಾಯು ಲಗೇಗಿ ವೃಕ್ಷ ಹಿಲೆಂಗೆ. ಗಾಳಿ ಬಿಟ್ಟರೆ ಗಿಡ ಏನು ಮಾಡ್ತಾವೆ, ಅಳಿಗಡಕ್ಕೆ ಶುರು ಮಾಡ್ತಾವೆ. ಅವ್ರು ವಹ ಟಾಲ್ ಟಾಲಿಯ ಐಸೆ ಝೂಲೆಂಗಿ, ಆ ಗಿಡದ ಟೊಂಗೆಗಳೇ ಈ ರೀತಿ ಜೋಕಾಲಿ ಆಡ್ದಂಗೆ ಮಾಡ್ತಾವೆ. ಉನ್ಹೋಂಗೆ ಹಿಲ್ನೆ ಸೆ ಭಿನ್ನ ಭಿನ್ನ ಸಾಜ್ ಸ್ವತಃ ಹಿ ಬಸ್ತೆ रहेंगे ಹೇಳಿದ್ರು ನೋಡಿ ಬಾಬಾ. ಅವುಗಳ ಅಳಗಾಡುವಿಕೆ, ಗಿಡಗಳ ಅಳಗಾಡುವಿಕೆ, ಟೊಂಗೆ ಎಲೆಗಳ ಅಳಗಾಡ್ತಾವಲ್ಲ, ಭಿನ್ನ ಭಿನ್ನ ಸಾಜ್, ವಿವಿಧ ರೀತಿಯ ಸ್ವರ ಉಂಟಾಗಕ್ಕೆ ಶುರು ಆಗ್ತದೆ. ಸ್ವತಃ ಹಿ ಬಸ್ತೆ रहेंगे, ತಾನೇ ಏನು ಮಾಡ್ತಾವೆ, ಸ್ವರ ಹಾಡಿ ಸಂಗೀತ ಬಾರಿಸ್ತಾವೆ. ತೋ ಮನೋರಂಜನ್ ಕಾ ಸಾಧನ ಬನ್ ಗಯಾನ, ಅಲ್ಲಿಗೆ ಅದೇನಾಯಿತು, ಮನೋರಂಜನೆ ಆಯಿತು. ಬಾಬಾ ಹೇಳ್ತಾರೆ, ಯಹ ಆಕಾಶ್ ಆಪ್ ಸಬ್ಕೆ ಲಿಯೆ ರಾಜ್ಯ ಪಥ ಬನ್ ಜಾಯೇಗಾ. ಆಕಾಶ ಏನಾಗುತ್ತೆ, ರಾಜ್ಯ ಪಥ ಆಗ್ತದೆ. ವಿಮಾನ ಕಹಾ ಚಲಾಯೆಂಗೆ, ವಿಮಾನ ಎಲ್ಲಿ ಹಾರಾಡಿಸ್ತೀರಾ, ಯಹ ಆಕಾಶ್ ಹಿ ಆಪ್ಕ ಪಥ ಬನ್ ಜಾಯೇಗಾ. ಆಕಾಶನೇ ನಮಗೇನಾಗ್ಬಿಡ್ತದೆ, ಮಾರ್ಗ ಆಗಿಬಿಡ್ತದೆ. ಇತನಾ ಬಡ ಹೈವೇ ಅವ್ರು ಕಹಾ ಪರ್ ಹೇ, ಇಷ್ಟು ಶ್ರೇಷ್ಠ ಹೈವೇ ನಿಮಗೆಲ್ಲಿ ಸಿಗ್ತದೆ. ಬಾಬಾ ಹೇಳ್ತಾರೆ, ವಿದೇಶ ಮೇ ಹೇ, ಇಂಥ ದೊಡ್ಡ ಹೈವೇ ವಿದೇಶದಲ್ಲಿ ಇದೆಯಾ. ಕಿತನೆ ಭೀ ಮೈಲ್ ಬನಾವೆ ಲೇಕಿನ್ ಆಕಾಶ್ ಕೆ ಪಥ್ ಸೆ ತೋ ಛೋಟೆ ಹಿ ಹೇ ನಾ. ಎಷ್ಟೇ ನೀವು ಹೈವೇ ಮಾಡ್ರಿ, ಆಕಾಶದ ಒಂದು ಲೆಕ್ಕಾಚಾರದಲ್ಲಿ ಅದೇನಾಗ್ಬಿಡುತ್ತೆ, ಚಿಕ್ಕದೇ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ, ಇತನಾ ಬಡ ರಾಸ್ತಾ ಕೊಯ್ ಹೇ, ಆಕಾಶದಷ್ಟು ದೊಡ್ಡ ರಾಸ್ತಾ ಬೇರೆ ಎಲ್ಲಾದರೂ ಇದೆಯಾ. ಅಮೇರಿಕಾ ಮೇ ಹೇ ಅವ್ರು ಬಿನಾ ಆಕ್ಸಿಡೆಂಟ್ ಕೆ ರಾಸ್ತಾ ಹೋಗ, ಮತ್ತದು ಮಾರ್ಗ ಹೆಂಗಿರ್ತದೆ, ಆಕ್ಸಿಡೆಂಟೇ ಆಗೋದಿಲ್ಲ. ಚಾಹೆ 8 ವರ್ಷ ಕಾ ಬಚ್ಚಾ ಭೀ ಚಲಾವೆ ತೋ ಭೀ ಗಿರೆಗೆ ನಹಿ. ಆ ವಿಮಾನಗಳನ್ನು 8 ವರ್ಷದ ಮಗುನೂ ಚಲಾಯಿಸ್ತದೆ, ಏನೂ ಆಗೋದಿಲ್ಲ, ಆಕ್ಸಿಡೆಂಟ್ ಆಗೋದಿಲ್ಲ. बच्चा भी चलावे तो भी गिरेंगे नहीं. तो समझा, यह जल इत्र फुलेल का कार्य करेगा. जैसे जड़ी बूटियों के कारण गंगा जल अभी भी और जल से पवित्र है. ಈಗನೂ ಕೂಡ ಗಂಗಾ ಜಲ ಏನಾಗಿದೆ, ಪವಿತ್ರ ಅಂತ ಹೇಳ್ತವೆ. ಅನೇಕ ರೋಗಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಆ ಗಂಗಾ ಜಲಕ್ಕಿದೆ. ಯಾಕೆ, ಆ ಗಂಗಾ ನದಿಯ ನೀರು ಬೆಟ್ಟದ ಮೇಲೆ ಹರ್ಕೊಂಡು ಬಂದಿರುತ್ತಲ್ಲ, ಅದು ಎಲ್ಲ ಜಡಿ ಬೂಟುಗಳ ಮೇಲೆ ಹಾಯ್ದು ಬಂದು ಅದರಲ್ಲಿ ಒಂದು ರೀತಿಯ ಆಯುರ್ವೇದಿಕ ಶಕ್ತಿ ಇರ್ತದೆ. ಅದಕ್ಕೆ ಪವಿತ್ರ ಅಂತ ಹೇಳ್ತಾರೆ. ಪವಿತ್ರ ಅಂದರೆ ಆತ್ಮನನ್ನು ಪವಿತ್ರ ಮಾಡೋದಲ್ಲ, ದೇಹದ ಅನೇಕ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಗಂಗಾ ಜಲಕ್ಕೆ ಇತ್ತು. ऐसे खुशबूदार जड़ी बूटियाँ होने के कारण जल में ನ್ಯಾಚುರಲ್ ಖುಷ್ಬು ಹೋಗಿ ನೋಡ್ರಿ. ಇಂಥ ಒಂದು ಜಡಿ ಬೂಟಿಗಳಿಂದ ಬಂದಂಥ ನೀರು ಒಂಥರ ಸುಂದರವಾದ ವಾಸನೆ ಬರ್ತದೆ ಅಂತಾರೆ ಬಾಬಾ, ಖುಷ್ಬು. जैसे यहाँ दूध शक्ति देता है, ऐसे वहाँ का जल ही शक्तिशाली होगा, ಸ್ವಚ್ಛ ಹೋगा. ಈಗ ನಾವು ಹಾಲು ಕುಡಿದ್ರೆ ನಮ್ಗೆ ಶಕ್ತಿ ಬರ್ತದೆ ಅಂತ ಹೆಂಗೆ ಹೇಳ್ತೀವೋ, ಅಲ್ಲಿ ಕೇವಲ ನೀರು ಕುಡಿದ್ರೇ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಕೇತೆ ಹೇ ದೂಧ್ ಕಿ ನದಿಯಾ ಬೆಹತಿ ಹೇ. ಹಾಲಿನ ನದಿ ಹರಿತದಂದ್ರೆ ಏನರ್ಥ, ಈ ಪ್ರಾಣಿಗಳ ಹಾಲಲ್ಲ, ನೀರಿನಲ್ಲಿರ್ತಕ್ಕಂಥ ಶಕ್ತಿನೇ ಹಾಲಿನ ಹಾಗಿರ್ತದೆ ಅಂತ ಹೇಳ್ತಾರೆ ಬಾಬಾ. ಸಬ್ ಅಭಿ ಸೇ ಖುಷ್ ಹೋ ಗಯೇ ಹೇ ನಾ. ಎಲ್ಲ ಕೇಳಿ ಈಗ ನಿಮ್ಗೆ ಏನಾಗ್ತಿದೆ,
ಖುಷಿ ಆಗ್ತಿದೆಯಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಐಸೆ ಹಿ ಯಹ ಪೃಥ್ವಿ ಐಸೆ ಶ್ರೇಷ್ಠ ಫಲ್ ದೇಗಿ जो जिस भी भिन्न भिन्न टेस्ट के चाहते हैं उस टेस्ट का फल आपके आगे हाजिर होगा. ನೋಡ್ರಿ ಬಾಬಾ ಸತ್ಯುಗದ ಒಂದು ವರ್ಣನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಐಸೆ ಹೀಗೇನೆ ಪೃಥ್ವಿ ಇಂಥ ಒಂದು ಶ್ರೇಷ್ಠ ಹಣ್ಣನ್ನು ನಮಗೆ ಕೊಡ್ತದಲ್ಲ, ನಮಗೆ ಯಾವ ಯಾವ ಟೇಸ್ಟ್ ಅದ, ವಿವಿಧ ರೀತಿಯ ಟೇಸ್ಟಿನ ಹಣ್ಣು ಬೇಕೋ ಅಂಥ ಹಣ್ಣುಗಳು ನಮ್ಮ ಎದುರುಗಡೆ ಹಾಜರಾಗ್ಬಿಡ್ತದೆ. ಯಹ ನಮಕ್ ನಹಿ ಹೋಗ, ಅಲ್ಲಿ ಉಪ್ಪು ಸಕ್ಕರೆ ಬೆಲ್ಲ ಇದೆಲ್ಲ ಏನೋ ಇರೋದೇ ಇಲ್ಲ. ಯಾಕೆ ಇರೋದಿಲ್ಲ? ಆ ಟೇಸ್ಟು ಆ ಹಣ್ಣುಗಳಲ್ಲೇ ಇರ್ತದೆ, ಅದರ ಅವಶ್ಯಕತೆ ಇರೋದಿಲ್ಲ. ಬಾಬಾ ಹೇಳ್ತಾರೆ चीनी भी नहीं होगी. जैसे अभी खटाई के लिए टमाटर है तो बनाया है ना, ಹುಳಿ ಬೇಕು ಅಂದರೆ ಏನು ಮಾಡಬೇಕು? ಟೊಮೆಟೊ ಹಾಕ್ತೀವಿ, ಅಲ್ಲಿ ಹಾಗೆಲ್ಲ ಏನು ಇರೋದೇ ಇಲ್ಲ ಅಂತಾರೆ ಬಾಬಾ. ಹೇಳ್ತಾರೆ खटाई आ जाती है ना, ऐसे जो आपको टेस्ट चाहिए उसके फल होंगे. ಟೊಮೆಟೊ ಟೇಸ್ಟ್ ಬೇಕು ಅಂದರೆ ಅಂಥದ್ದು ಹಣ್ಣು ನಿಮಗೆ ಸಿಕ್ಬಿಡ್ತದೆ. ರಸ್ ಡಾಲೋ ಅವ್ರ ವಹ ಟೇಸ್ಟ್ ಹೋ ಜಾಯೇಗಿ. ಹಣ್ಣಿನ ರಸ ಹಾಕಿಬಿಡ್ರಿ, ಅದು ಟೇಸ್ಟ್ ಆಗ್ತದೆ. ಈಗ ಮಾಡ್ತಾರೆ ನೋಡ್ರಿ ಪೈನಾಪಲ್ ಶಿರಾ, ಬಟ್ ನಾವೇನು ಮಾಡ್ತೀವಿ, ಎಸೆನ್ಸ್ ಹಾಕ್ತೀವಿ. ಆದರೆ ಅಲ್ಲೇನು ಮಾಡ್ತಾರೆ, ಹಣ್ಣಿಂದು ರಸನೇ ಹಾಕಿ ಯಾವ ಟೇಸ್ಟಿಂದ ಅಡುಗೆ ಬೇಕೋ ಅದನ್ನು ಮಾಡ್ತಾರೆ. ಬಾಬಾ ಹೇಳ್ತಾರೆ ರಸ್ ಡಾಲೋ और वह टेस्ट हो जाएगी तो यह पृथ्वी एक तो श्रेष्ठ फल श्रेष्ठ अन्न देने की सेवा करेगी. ನಮ್ಮ ಸೇವೆ ಮಾಡ್ದಂಗೆ ಆಯ್ತಲ್ಲ. ಪೃಥ್ವಿ ಏನು ಮಾಡ್ತದೆ? ಫಲ ಶ್ರೇಷ್ಠವಾದ ಅನ್ನವನ್ನು ಕೊಡ್ತಕ್ಕಂಥ ಸೇವೆ ಮಾಡುತ್ತೆ. दूसरा नेचुरल सीनरिया जिसको कुदरत कहते हैं. ಇನ್ನು ನೆಕ್ಸ್ಟು ಏನು ಸೇವೆ ಮಾಡ್ತದೆ? ಸೀನ್ರಿಯಾ. ಇವತ್ತು ನಾವೆಲ್ಲ ಟ್ರಿಪ್ ಎದಕ್ಕೆ ಮಾಡ್ತೀವಿ? ಸೀನ್ರಿ ನೋಡಕ್ಕೆ ಹೋಗ್ತೀವಲ್ಲ, ಅಂದರೆ ಆತ್ಮನಿಗೆ ಖುಷಿ ಎಲ್ಲಿ ಸಿಗ್ತದೆ? ಹಸಿರು ಪ್ರಕೃತಿಯನ್ನು ನೋಡಿದಾಗಷ್ಟೇ ಆತ್ಮನ ಹೊಟ್ಟೆ ತುಂಬುತ್ತದೆ. ಅದರಲ್ಲಿ ನಾವು ಎಲ್ಲಿರ್ತೀವೋ ಅಲ್ಲಿ ಅಂಥ ಸೀನ್ರಿ ಇರ್ತದೆ. ಜಿಸ್ಕೋ ಕುದರತ್ ಕೇತೆ, ಅದನ್ನೇ ಏನಂತ ಹೇಳ್ಬಿಡ್ತೀವಿ? ಭಗವಂತ. ತೋ ನ್ಯಾಚುರಲ್ ನಜಾರೆ ಪಹಾಡ್ ಭೀ ಹೋಂಗೆ, ಅಲ್ಲಿ ಸುಂದರವಾದ ಪರ್ವತಗಳು ಇರ್ತವೆ. ಕೊಯ್ ಪಂಚಿ ಕೆ ರೂಪ ಮೇ, ಕೊಯ್ ಪುಷ್ಪೋ ಕೆ ರೂಪ ಮೇ. ಪ್ರಕೃತಿ ಹಕ್ಕಿಗಳನ್ನು ನೋಡಿದ್ರೆ ಖುಷಿ ಆಗ್ತದೆ, ಹೂಗಳನ್ನು ನೋಡಿದರೂ ಖುಷಿ ಆಗ್ತದೆ. ಐಸೆ ನ್ಯಾಚುರಲ್ ಬನಾವಟ್ ಹೋಗಿ, ನಾವು ಯಾರೂ ಅಲ್ಲಿ ಏನೂ ಮಾಡಬೇಕೇ ಆಗಿಲ್ಲ, ಎಲ್ಲವೂ ತಂತಾನೇ ನಿರ್ಮಾಣ ಆಗಿರ್ತದೆ. ಸಿರ್ಫ್ ನಿಮಿತ್ತ ಮಾತ್ರ ಥೋಡಾ ಸಾ ಹಾತ್ ಲಗಾನಾ ಪಡೇಗ. ಹಿಂಗೆ ಕೈ ಹಾಕಿದ್ರೆ ನಮಗೇನು ಸಿಗ್ತದೆ? ಯಾವ ಹಣ್ಣು ಬೇಕೋ ಆ ಹಣ್ಣು ಸಿಕ್ಬಿಡ್ತದೆ. ಅಷ್ಟೇ ನಮ್ಮದು ನಿಮಿತ್ತ, ಅಲ್ಲಿ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ऐसे यह 5 तत्व सेवाधारी बन जाएंगे, लेकिन किसके बनेंगे? स्वराज्य अधिकारी आत्माओं के सेवाधारी बनेंगे. ಇಲ್ಲಿ ನೀವು ಯಾರು ಸ್ವರಾಜ್ಯ ಅಧಿಕಾರಿಗಳಾಗಿರ್ತೀರೋ ಅವ್ರ ಸೇವೆ 5 ತತ್ವಗಳು ಮಾಡ್ತವೆ. तो अभी अपने को देखो, 5 ही विकार दुश्मन से बदल सेवाधारी बने हैं. ಈಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ 5 ವಿಕಾರಗಳು ನಿಮ್ಮ ಸೇವಾಧಾರಿ ಆಗಿದ್ದಾವೇನು? ತಬ್ ಹಿ ಸ್ವರಾಜ್ಯ ಅಧಿಕಾರಿ ಕಹಲಾಯಂಗೆ. ಆವಾಗ ನಿಮಗೇನಂತ ಹೇಳ್ತಾರೆ? ಸ್ವರಾಜ್ಯ ಅಧಿಕಾರಿ. क्रोध अग्नि बदल कर क्या बनना चाहिए? योग अग्नि में बदल जाए. क्रोध अग्नि योग अग्नि में बदल जाए. ऐसे लोभ विकार, लोभ अंद्रेनो ಚಾಹನ, ಬೇಕಾಗಿರುವಂಥದ್ದು. ಹದ್ ಕಿ ಚಾಹನ ಬದಲ್, ಹದ್ ಕಿ ಚಾಹನ ಬದಲ್. ಹದ್ ಕಿ ಚಾಹನ ಅಂದರೆ ಆಸ್ತಿ ಬೇಕು, ಮನೆ ಬೇಕು, ದುಡ್ಡು ಬೇಕು, ಇದೆಲ್ಲ ಏನು ಲೋಭ ಅಲ್ಲ. ಇದನ್ನು ಬಿಟ್ಟು ಏನು ಬೇಕು ನಮಗೆ?
हद की चाहना बदल शुभ चाहना हो जाए, शुभ चाहना हो जाए कि मैं सदा हर संकल्प से, बोल से, कर्म से निस्वार्थ ಬೇಹದ್ ಸೇವಾಧಾರಿ ಬನ್ ಜಾವು. ಬಾಬಾ ಹೇಳ್ತಾರೆ ಲೋಭ ಅದನ್ನು ಯಾವ ಕಡೆ ತಿರುಗಿಸ್ಬೇಕು? ಶುಭ ಭಾವನೆ ಅಂದರೆ ನನ್ನ ಪ್ರತಿಯೊಂದು ಸಂಕಲ್ಪದಿಂದ, ಮಾತಿನಿಂದ, ಕರ್ಮದಿಂದ ಏನಿರಬೇಕು? ನಿಸ್ವಾರ್ಥ ಬೇಹದ್ದಿನ ಸೇವಾಧಾರಿ. ಈಗ ನಾನಿಲ್ಲಿ ಬೇಹದ್ದಿನ ಸೇವಾಧಾರಿ ಆದರೆ ಸತ್ಯುಗದಲ್ಲಿ ಐದು ತತ್ವಗಳು ನನ್ನ ಸೇವೆ ಮಾಡ್ತವೆ, ನನ್ನ ದಾಸಿ ಆಗ್ತವೆ. ಅದಕ್ಕೆ ಬಾಬಾ ಹೇಳ್ತಾರೆ ಮೈ ಬಾಪ್ ಸಮಾನ್ ಬನ್ ಜಾऊं ऐसे शुभ चाहना ಅರ್ಥಾತ್ ಲೋಭ ಕಾ ಪರಿವರ್ತನ್ ಸ್ವರೂಪ್. ನಾನು ತಂದೆಯ ಸಮಾನ ಆಗೋದು ಅಂತಂದ್ರೇನು? ಬಾಬಾ ಹೇಳ್ತಾರೆ ಲೋಭ ಪರಿವರ್ತನೆಯಾಗಿ ಏನಾಗ್ಬಿಡ್ತೀರಾ? ತಂದೆಯ ಸಮಾನ್ ಆಗಿಬಿಡ್ತೀರಾ. ಅದಕ್ಕೆ ಬಾಬಾ ಹೇಳ್ತಾರೆ दुश्मन के बजाय सेवा के कार्य में लगाओ. ಇದೇನು ಚಾಹನಾ ಲೋಭ ಏನಿದೆಯಲ್ಲ ಅದು ದುಶ್ಮನ್. ಅದನ್ನು ಬಿಟ್ಟು ಏನು ಮಾಡಿ? ಅದನ್ನು ಸೇವೆಯ ಕಾರ್ಯದಲ್ಲಿ ತೊಡಗಿಸ್ಬಿಡಿ. ಮೋಹ ತೋ ಸಭಿ ಕೋ ಬಹುತ್ ಹೈ. ಎಲ್ಲದಕ್ಕಿಂತ ಎಲ್ಲ ಬಿಡ್ಬೋದು, ಕೊನೆಗೆ ಬರೋದು ಯಾವುದು? ಮೋಹ. ಸಭಿ ಕೋ ಬಹುತ್ ಹೈ, ಎಲ್ಲರಿಗೂ ಇದೆ. ಬಾಪ್ ದಾದಾ ಮೇ ತೋ ಮೋಹ ಹೈನಾ. ಹೊರಗಿನ ವಿಚಾರಗಳ ಮೋಹ ಬಿಟ್ಟು ಮೋಹ ಎಲ್ಲಿಡಬೇಕು? ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಬೇಕು? ಬಾಪ್ ದಾದಾರ ಮೇಲೆ ಮೋಹ ಇಡಬೇಕು. ಏಕ್ ಸೆಕೆಂಡ್ ಭೀ ದೂರ ನ ಹೋ. ನಮಗೆ ಹೆಚ್ಚು ಮೋಹ ಯಾರ ಮೇಲೆ ಇರ್ತದೆ? ಮಕ್ಕಳ ಮೇಲೆ ಇರ್ತದೆ. ಅದನ್ನು ಯಾವ ಕಡೆ ತಿರುಗಿಸ್ಬೇಕು? ಬಾಬನ ಕಡೆ ತಿರುಗಿಸ್ಬೇಕು. ಒಂದು ಕ್ಷಣನ ಬಿಟ್ಟಿರೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನಾವಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ एक सेकंड भी दूर न हो यह मोह हुआ ना, लेकिन यह मोह सेवा कराता है. ಪರಮಾತ್ಮನ ಮೇಲಿನ ಮೋಹ ಏನು ಮಾಡ್ತದೆ? ಅದು ಸೇವೆ ಆಗ್ತದೆ. जो भी आपके नयनों में देखे तो नयनों में समाये हुए बाप को देखे. ಯಾವಾಗ ನಮಗೆ ಬಾಬನ ಮೇಲೆ ಮೋಹ ಇರ್ತದೋ ಆ ಮೋಹದ ಚಾಲ್ ಚಲನ್ ದೃಷ್ಟಿ ಏನು ಮಾಡಿಬಿಡುತ್ತೆ? ಅವರು ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಕಣ್ಣಿನಲ್ಲಿ ಪರಮಾತ್ಮನನ್ನು ಅವರು ನೋಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಜೋ ಭೀ ಬೋಲೆಂಗೆ ಮುಖದ್ವಾರ ಬಾಪ್ಗೆ ಅಮೂಲ್ಯ ಬೋಲ್ ಸುನಾಯಂಗೆ. ಏನೇ ಮಾತಾಡಲಿ ಅವಾಗ ಏನು ಮಾತು ಬರ್ತದೆ? ತಂದೆಯ ಅಮೂಲ್ಯ ಮಾತೇ ಬರ್ತದೆ. ತೋ ಮೋಹ ವಿಕಾರ ಭೀ ಸೇವಾ ಮೇಲೆ ಲಗ್ ಗಯಾ. ಅದು ಕೂಡ ಏನಾಯಿತು? ಬಾಬಾ ಏನು ಹೇಳಿರ್ತಾರಂದರೆ ನಮ್ಮ ವಿಕಾರಗಳು ಸೇವೆಯಲ್ಲಿ ಹೆಂಗೆ ತೊಡಗಿಸ್ತೀವಿ ಅಂತಾರೆ ಬಾಬಾ. ಇಲ್ಲಿನೂ ಏನಾಯ್ತದ? ಮೋಹನೋ ಸೇವಾ ಆಯಿತು. ಯಾವ ಮೋಹ? ಪರಮಾತ್ಮನ ಮೇಲಿನ, ತಂದೆಯ ಮೇಲಿನ ಮೋಹನೂ ಕೂಡ ಸೇವಾ ಮಾಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಬದಲ್ ಗಯಾನ, ಆ ಮೋಹದಿಂದ ಈ ಮೋಹ ಪರಿವರ್ತನೆ ಆಯಿತು. ಐಸೆ ಹಿ ಅಹಂಕಾರ. ನೆಕ್ಸ್ಟ್ ಇನ್ನೊಂದು ಯಾವುದು? ಅಹಂಕಾರ. ದೇಹ ಅಭಿಮಾನಸೆ ದೇಹಿ ಅಭಿಮಾನಿ ಬನ್ ಜಾತೆ. ಯಾವ ಅಹಂಕಾರ ಬರ್ತದೆ ನಮಗೆ? ಅಲೌಕಿಕ ಅಹಂಕಾರ ಬರೋಕ್ಕೆ ಶುರು ಮಾಡ್ತದೆ. ನಾನಾತ್ಮ, ನನ್ನ ತಂದೆ ಯಾರು? ಪರಮಾತ್ಮ. ಈ ಅಹಂಕಾರ ಬೇಕು ಅಂತಾರೆ ಬಾಬಾ. ಶುಭ ಅಹಂಕಾರ ಅರ್ಥಾತ್ ಈಶ್ವರ್ಯ ನಶಾ ಸೇವಾಕ್ಕೆ ನಿಮಿತ್ತ ಬನ್ ಜಾತಾ ಹೇ. ಆ ಅಹಂಕಾರ ಈ ಕಡೆ ತಿರುಗಿಸಿದ್ರೆ ಯಾವ ಕಡೆ ತಿರುಗಿಸೋದು? ಮೈ ದೇಹಿ ಅಭಿಮಾನಿ ಹೂँ, ಮೈ ಆತ್ಮಾಭಿಮಾನಿ ಹೂँ. ಈ ನಶೆ ಶುಭ ಅಹಂಕಾರ ಈಶ್ವರ್ಯ ನಶೆಗೆ ನಿಮಿತ್ತ ಆಗಿಬಿಡ್ತದೆ. तो ऐसे पांचों ही विकार बदल सेवा का साधन बन जाए तो दुश्मन से सेवाधारी हो गए ना. ಹಾಗಾದರೆ ಈ ರೀತಿಯಾಗಿ ಐದು ವಿಕಾರಗಳು ಚೇಂಜ್ ಆಗಿ ಅವು ಸೇವೆಯ ಸಾಧನಗಳಾಗ್ಬಿಡ್ತವೆ. ದುಶ್ಮನ್ ಹೋಗಿ ಏನಾಗ್ಬಿಡ್ತಾವು? ನಮಗೆ ಸೇವಾಧಾರಿಗಳಾಗ್ಬಿಡ್ತವೆ. ತೋ ಐಸೆ ಚೆಕ್ ಕರೋ, ಹೀಗೆ ಚೆಕ್ ಮಾಡ್ಕೊಳ್ಳಿ. ಮಾಯಾಜೀತ್ प्रकृति जीत कहाँ तक बने हैं? राजा तब बनेंगे जब पहले दास दासियाँ तैयार हो. ರಾಜ ಯಾವಾಗ ಆಗ್ತಾರೆ?
ನಾವೇನು ಮಾಡಬೇಕು? ದಾಸ ದಾಸಿಯರನ್ನು ತಯಾರು ಮಾಡಬೇಕು. ಇಲ್ಲಿ ತನಕ ಏನು ಹೇಳಿದ್ರು ಬಾಬಾ? ನೀವು ರಾಜ ಆಗಿ ಆಳಬೇಕು ಅಂದರೆ ಎಲ್ಲರಿಗೂ ಜ್ಞಾನ ಕೊಡಬೇಕು, ಮುರಳಿ ಹೇಳಬೇಕು, ಜ್ಞಾನಕ್ಕೆ ಕರ್ಕೊಂಬರ್ಬೇಕು, ಹೀಗೆಲ್ಲ ಹೇಳಿದ್ರು ಬಾಬಾ. ಬಟ್ ಬಾಬಾ ಇವತ್ತು ಬೇರೆ ಹೇಳ್ತಿದ್ದಾರೆ. 5 ತತ್ವಗಳನ್ನು, 5 ವಿಕಾರಗಳ ಮೇಲೆ ನೀವೇನು ಮಾಡಬೇಕು? ವಿಜಯಿ ಪ್ರಾಪ್ತಿ ಆದರೆ ಅವು ನಿಮ್ಮ ದಾಸಿಗಳಾಗ್ತಾವು. ಆವಾಗ ನೀವು ನಿಜವಾದ ರಾಜ ಅಂತ ಹೇಳ್ತಾರೆ ಬಾಬಾ. ರಾಜ ತಬ್ ಬನೆಂಗೆ ಜಬ್ ಪೆಹಲೆ ದಾಸ್ ದಾಸಿಯಾ ತಯಾರ್ ಹೋ. जो स्वयं दास के अधीन होगा वह राज्य अधिकार कैसे बनेगा. ಈ 10ಗಳಿಗೆ ನಾವು ದಾಸಿ ಆದರೆ, ನಾವೇ ದಾಸಿ ಆದರೆ ಹೆಂಗೆ ರಾಜ ಆಗ್ತೀರಾ? आज भारत के बच्चों के मेले का प्रोग्राम प्रमाण लास्ट दिन है, तो मेले की अंतिम टुब्बी है. इसका महत्व होता है. इस महत्व के दिन जैसे उस मेले में जाते हैं तो समझते हैं जो भी पाप है वह भस्म करके ख़त्म करके जाते हैं. तो सबको 5 विकारों को सदा के लिए समाप्त करने का संकल्प करना, यही अंतिम टुब्बी का महत्व है. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಅಂತಿಮ ಅಂದರೆ ಆ ಸೀಸನ್ನಿಗೆ ಅಂತಿಮ ಮಿಲನ ಇರ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಬಹಳ ಮಹತ್ವದ್ದಾಗಿದೆ. ಈ ಮಹತ್ವ ದಿನ ನೀವು ಜಾತ್ರೆನಲ್ಲಿದ್ದೀರಲ್ಲ, ತಿಳ್ಕೊಂಡಿದ್ದೀರಿ ಪಾಪವನ್ನು ಏನು ಮಾಡಬೇಕಾಗಿದೆ? ಜೋ ಭೀ ಪಾಪ್ ಹೇ ವಹ ಭಸ್ಮ ಕರ್ಕೆ ಖತಮ್ ಕರ್ಕೆ ಜಾನ. ಅದಕ್ಕೆ ಹೇಳ್ತಾರೆ ಬಾಬಾ 5 ವಿಕಾರಗಳನ್ನು ಸದಾ ಕೇಳಿಯೇ ಸಮಾಪ್ತಿ ಮಾಡಬೇಕು, ಸಂಕಲ್ಪ ಮಾಡಬೇಕು. ಏನು? ಇದು ಅಂತಿಮ ಇದೆ. तो सभी ने परिवर्तन करने का दृढ़ संकल्प किया. ಈಗ ಯುದ್ಧ ನಡೆದಿದೆ, ಏನು ಬರ್ತಾ ಇದೆ? ಸಂಕಲ್ಪ. ಏನು ಸಂಕಲ್ಪ ಬರ್ತಿದೆ? ಏನು ಮಾಡಬೇಕು? ಅಂತಿಮ ಘಡಿ. ಇದು ಅಂತಿಮ ಘಡಿ ಅಂತ ತಿಳ್ಕೊಂಡು ಏನು ಮಾಡಬೇಕು? ನಾವು ದೃಢ ಸಂಕಲ್ಪ ಮಾಡಿ ಪುರುಷಾರ್ಥ ಏನು ಮಾಡಬೇಕು? ಜೋರು ಮಾಡಬೇಕು. ನಿನ್ನೆ ನೋಡ್ರಿ ಕದನ ವಿರಾಮ ಅಂದರು. ಕದನ ವಿರಾಮ ಅಂದು 3 ಗಂಟೆ ಒಳಗೆ ಏನು ಮಾಡಿಬಿಟ್ರು ಅವರು? ಮತ್ತೆ ಅಟ್ಯಾಕ್ ಮಾಡಿದರು. ಒಂದಲ್ಲ ಎರಡಲ್ಲ, 100 ಡ್ರೋನ್ಗಳನ್ನು ಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 100 ಡ್ರೋನ್ಗಳನ್ನು ಬಿಟ್ಟಾಗ ಹಿಂಗೆ ಸುಮ್ಮ ಕೂಡ್ಲಿಕ್ಕಾಗ. ಅದಕ್ಕಿದು ಏನಾಗ್ತಾ ಇದೆ? ಬಹಳ ದೀರ್ಘಕ್ಕೆ ಹೋಗೋ ಲಕ್ಷಣಗಳ ಕಾಣಿಸ್ತಿದ್ದಾವು. ಅದಕ್ಕೆ ಬಾಬಾ ಏನು ಮಾಡಂತ ಹೇಳ್ತಾರೆ, ಇಂಥ ಪರಿಸ್ಥಿತಿನಲ್ಲಿ ನಾವು ತೀವ್ರ ಪುರುಷಾರ್ಥ ಮಾಡಬೇಕು. ಎಲ್ಲರಿಗೂ ಶಕ್ತಿಗಳ ಸಹಯೋಗವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ दृढ़ संकल्प किया तो सभी ने परिवर्तन करने का दृढ़ संकल्प किया. छोड़ा नहीं है लेकिन बदलना है. ಬಿಟ್ಬಿಡೋದಲ್ಲ, ಬದಲಿ ಆಗಬೇಕು. अगर दुश्मन आपको सेवाधारी बन जाए तो दुश्मन पसंद है या सेवाधारी पसंद है? बाबा ಹೇಳ್ತಾರೆ दुश्मन आपका सेवाधारी बन जाए, दुश्मन पसंद है या सेवाधारी पसंद है? तो आज के दिन चेक करो और चेंज करो, तब है मिलन मेले का महत्व. ಬಾಬಾನ ಮಿಲನ್ ಮಾಡ್ತೀವಿ, ಎಷ್ಟು ಮಾಡಿದ್ವಿ, ಬರೀ ಮಿಲನ್ ಮಾಡ್ಕೋತ ಕೂತ್ರೆ ಅದರ ಮಹತ್ವ ಯಾವಾಗ ಬರ್ತದೆ? ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ನಾವು ಬಂದಿದ್ದೀವಿ, ಮುಂದೆ ಹೋಗಿದ್ದೀವಿ. समझा क्या करना है, ऐसे नहीं सोचना 4 तो ठीक है बाकी 1 चल जाएगा. 4 ಗುಣ ಬಂದವು ನಡೀತದೆ, ಇನ್ನೊಂದು ಇದ್ರಲ್ಲಿ ಇರಲಿಲ್ಲ ನಡೀತದಂತಲ್ಲ. ಲೇಕಿನ್ ಏಕ್ ಇಲ್ಲಿ ಹೇಳ್ತಾರೆ ಬಾಬಾ 5 ತತ್ವದವಲ್ಲ, 5 ವಿಕಾರ, 4 ವಿಕಾರಗಳು ಏನಾಗಿದ್ದಾವು? ಪರಿವರ್ತನೆ ಆಗಿದ್ದಾವು. ಇನ್ನೊಂದು ನಡೀತದೆ ಅಂತಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ 4 तो ठीक है बाकी 1 चल जाएगा, लेकिन 1 4 को भी वापस ले आएगा. ಕಾಮ ಬದಲಿಯಾಗಿದೆ, ಕ್ರೋಧ ಬದಲಿಯಾಗಿದೆ, ಲೋಭ ಬದಲಿಯಾಗಿದೆ, ಎಲ್ಲ ಬದಲಿಯಾಗಿದೆ. ಮೋಹ ಒಂದು 5 ಬಿಡು ನಡೀತದಂತ ಅನ್ನೋಕ್ಕಾಗೋದಿಲ್ಲ ಅಂತಾರೆ ಬಾಬಾ. ಅದೇ ಮೋಹ ನಿಮ್ಮನ್ನೇನು ಮಾಡ್ಬೋದು? ಮತ್ತು ವಾಪಸ್ 4 ಗಡಿಗೆ ಬರ್ಬೋದು ಅಂತ ಹೇಳ್ತಾರೆ ಬಾಬಾ. इन्हों का भी आपस में साथ है, इसलिए
ರಾವಣ ಕೆ ಶೀಶ್ ಸಾಥ್ ಸಾಥ್ ದಿಖಾತೆ ಹೇ. ತೋರಿಸ್ತಾರಲ್ಲ, ಒಂದು ತಲೆ ಹೊಡೆದ ಕೂಡಲೇ ಇನ್ನೊಂದು ತಲೆ ಬಂದು ಕೊಡ್ತಿತ್ತು, ಒಂದು ತಲೆ ಹೊಡೆದ ಕೂಡಲೇ ಇನ್ನೊಂದು ತಲೆ ಹೊಡಬೇಕು. ಹೊಡೆದ್ರೆ ಏನು ಮಾಡಬೇಕು? ಅಟ್ ಎ ಟೈಮ್ 5-10 ಹೊಡಿಬೇಕಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ. तो दशहरा मना के जाना है. ಪ್ರಕೃತಿ ಜೀತ್ ವಿಕಾರ ಜೀತ್ 10 हो गए ना. ಈಗ 5 ಆಗಬೇಕು ನಾವು. ಕೇವಲ ವಿಕಾರ ಜೀತ್ ಅಲ್ಲ, ಪ್ರಕೃತಿ ಜೀತನು ಆಗಬೇಕು. तो विजयदशमी मना के जाना. ख़त्म कर जला कर राख साथ नहीं ले जाना. राख भी ले जाएंगे तो फिर से आ जाएंगे. भूत बनकर आ जाएंगे. राख अंद्रेನು? राख 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 भी ले जाएंगे तो फिर से आ जाएंगे. मत ಹೊಳ್ಳಿ ಬರ್ತದೆ. भूत बनकर आ जाएंगे, इसलिए वह भी ಜ್ಞಾನ ಸಾಗರ में समाप्त करके जाना. ಎಲ್ಲ 10ಗಳನ್ನು ಏನು ಮಾಡಬೇಕಾಗಿದೆ ನಾವು? ಅವುಗಳ ಮೇಲೆ ವಿಜಯಿ ಪ್ರಾಪ್ತಿ ಮಾಡಿಕೊಳ್ಳೇಬೇಕು. ಅಚ್ಚಾ, ऐसे सदा स्वराज्य अधिकारी, अलौकिक तिलकधारी, ताजधारी, प्रकृति को दासी बनाने वाले, 5 दुश्मनों को सेवाधारी बनाने वाले, सदा बेफकर बादशाह, रूहानी फखर